ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅವರೇ ಬೇಳೆ ಫುಡ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅದು ನಮ್ಮ ಏರಿಯಾನಲ್ಲೇ ಫಸ್ಟ್ ಟೈಮು ಕಂಡಕ್ಟ್ ಮಾಡಿದರು. ಎಲ್ಲಿ ಬರುತ್ತೆ ಅಂತಂದರೆ ಸ್ವಾಮಿ ವಿವೇಕಾನಂದ BBMP ಗ್ರೌಂಡ್ ಹತ್ರ ಬರುತ್ತೆ, ನಿಯರ್ ಬೈ ಯಲಹಂಕ 4th ಫೇಸಲ್ಲಿ. ಸೊ ಡಿಸೆಂಬರ್ 17 21 ಡಿಸೆಂಬರ್ ತನಕ ಇದು ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಈ ನಿಯರ್ ಬೈ ಸ್ಟೇ ಆಗಿದ್ದೀರಾ ಅವರೆಲ್ಲ ಹೋಗಿ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಸೆಕೆಂಡ್ ಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು. ಸೊ ನಾನು ಹೋಗಿದ್ದಿದ್ದು ನಿನ್ನೆ ನೈಟ್ 18th ಡಿಸೆಂಬರ್ ಏನಿದೆ ಅವತ್ತು ನಾನು ಹೋಗಿದ್ದಿದ್ದು. ನನ್ನ ಮಗ ಹೋಗಿದ ತಕ್ಷಣವೇ ಟಾಯ್ಸ್ ಏನೋ ಬೇಕು ಅಂತ ತುಂಬ ಆಟ ಮಾಡ್ತಾಯಿದ್ದ. ಸೊ ಆಯಿತು, ಇನ್ನು ಮಕ್ಕಳನ್ನ ಡಿಸಪಾಯಿಂಟ್ ಮಾಡೋದು ಬೇಡ ಅಲ್ವಾ ಅಂತ ಕೊಡಿಸ್ದೆ. ಸೊ ನಾನೊಂದು ನೆಕ್ ಪೀಸ್ ತೊಗೊಂಡೆ. ಸೊ ವಿಡಿಯೋ ಎಂಟು ತನಕ ನೋಡಿ ನಾನು ಏನೇನು ಶಾಪ್ ಮಾಡಿದೆ, ಎಷ್ಟೆಲ್ಲ ಚೆನ್ನಾಗಿತ್ತು ಅನ್ನೋದನ್ನು ನಿಮಗೆ ಕೂಡ ನಾನಿಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯಾರಿಟಿ ಕರೆಕ್ಟಾಗಿ ಸಿಗುತ್ತೆ. ಆ್ಯಂಡ್ ಫುಡ್ ಫೆಸ್ಟಿವಲ್ ಅಲ್ಲದೆ ತುಂಬಾ ಸ್ಟಾಲ್ಸ್ ಹಾಕಿದ್ರು, ಸ್ಯಾರಿ, ಕುರ್ತೀಸು, ಎಲ್ಲ ಥರದ್ದು ಗೊತ್ತಲ್ವ ಸ್ಟಾಲ್ಸ್ ಎಷ್ಟು ಸಖತ್ತಾಗಿರುತ್ತೆ ಅಂತ. ಸೊ ನಾನಂತೂ ಡ್ರೆಸ್ ಕಡೆ ಇದ್ರ ಕಡೆ ನಾನು ಯಾವ್ದು ಕಡೆನೂ ಹೋಗ್ತಾನೇ ಇರಲಿಲ್ಲ. ಹೇರ್ ಆಕ್ಸೆಸರೀಸ್, ಯಾಕಂದರೆ ನನ್ನ ಶಾಪಲ್ಲಿ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಸೊ ನನ್ನ ಹತ್ರನೇ ಇಟ್ಕೊಂಡು ನಾನೇ ಹೋಗಿ ಪರ್ಚೇಸ್ ಮಾಡೋದು ನನಗಷ್ಟು ಇಷ್ಟ ಆಗಲಿಲ್ಲ. ಆ್ಯಂಡ್ ನನಗೆ ಗೊತ್ತಲ್ವ ಯಾವ್ಯಾವ ಪ್ರೈಸಿಗೆ ಸಿಗುತ್ತೆ ಏನು ಅಂತ. ಸೊ ಹಾಗಾಗಿ ಜಸ್ಟ್ ನೋಡಿ ಈ ಥರ ಡ್ರೆಸ್ ಎಲ್ಲ ಬಂತು ಅಂದರೆ ಜಸ್ಟ್ ಏನೇನು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಅಷ್ಟೇ ನೋಡ್ಕೊಂಡು ಹಾಗೆ ಹೋಗುವೆ. ನಾನಂತೂ ನಿಂತ್ಕೊತಾನೇ ಇರಲಿಲ್ಲ. ಸೊ ಇಲ್ಲಿ ಜೈಪುರ್ ಪಪ್ಪಡ್ಸ್ ಹತ್ರ ಮಾತ್ರ ನಿಂತ್ಕೊಂಡು 2 ವೆರೈಟೀಸ್ ಆಫ್ ಪಪ್ಪಡ್ಸ್ ತೊಗೊಂಡೆ. ತುಂಬ ವೆರೈಟೀಸ್ ಇತ್ತು. ಸ್ಯಾಂಪಲ್ಗೆ ಅಲ್ಲೇ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಟಿರ್ತಾರೆ. ಸೊ ಒಂದೊಂದು ಹಾಗೆ ಟೇಸ್ಟ್ ನೋಡಿಕೊಂಡು ತೊಗೊಂಡೆ. ನಂಗೆ ಯಾವ್ದು ಇಷ್ಟ ಆಯಿತು ಅದು ತೊಗೊಂಡೆ. ಸೊ ವಿಡಿಯೋ ಎಂಡ್ ತನಕ ನೋಡಿ ಏನು ತೊಗೊಂಡೆ ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ವಿಡಿಯೋ ಎಂಡಿಂಗಲ್ಲಿ. ಮತ್ತು ಲೈಕ್ ಇನ್ನೂ ಏನೇನೋ ನನ್ನ ಮಗ ನೋಡ್ತಾನೆ ಇದ್ದ, ಅದು ಬೇಕು ಇದು ಬೇಕು ಅಂತ. ಬಟ್ ಒಂದೇನಾದರೂ ಕೊಡಿಸಿದ್ರೆ ಅವ್ನು ಸುಮ್ಮನೆ ಆಗ್ತಾನೆ. ಸೊ ಕೆಲವೊಂದು ವೀಡಿಯೋ ಸ್ವಲ್ಪ ಆ್ಯಂಗಲ್ಸ್ ಚೇಂಜಸ್ ಇದೆ, ಬಿಕಾಸ್ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿರೋದು. ಏನಾದರೂ ಒಂದು ಕಿತಾಪತಿ ಕೆಲಸ ಮಾಡ್ತಾನೆ ಇರ್ತಾರೆ, ಇಟ್ಸ್ ಕಾಮನ್. ಸೊ ಏನು ಮಾಡೋಕ್ಕಾಗಲ್ಲ, ವೀಡಿಯೋ ಶೂಟ್ ಮಾಡಿದ್ದಾರೆ ಹಾಗಂತ ನಾನು ಪೋಸ್ಟ್ ಮಾಡಿದೇನು ಇರೋಕ್ಕಾಗಲ್ಲ. ಐ ಆಮ್ ಸೋ ಸಾರಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿ. ಇಲ್ಲಿ ಯಲಹಂಕ, ವಿಜಯರಣ್ಯಪುರ, ಇಲ್ಲೆಲ್ಲ ಯಾರು ಸರೌಂಡಿಂಗ್ ಇದ್ದೀರಾ ಮಸ್ಟ್ ವಿಸಿಟ್. ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಬೇಜಾರು ವಿಷಯ ಏನು ಅಂತಂದರೆ ಅವರೇ ಬೇಳೆನಲ್ಲಿ ನಮಗೇನೂ ಸಿಗಲೇ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ತುಂಬ ಕ್ರೌಡ್ ಇತ್ತು. ಒಂದು ಟೋಕನ್ ತೊಗೊಳಕ್ಕೇ ತುಂಬ ರಶ್ಶು. ನೋಡಿದ್ರೆ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಬಟ್ ನನಗೆ ಸಿಕ್ಕಿದ್ದು ಜಿಲೇಬಿ ಆ್ಯಂಡ್ ಬಿಸಿಬೇಳೆ ಬಾತ್ ಇತ್ತು, ಅಕ್ಕಿ ರೊಟ್ಟಿ ಇತ್ತು. ಬಟ್ ಅಕ್ಕಿ ರೊಟ್ಟಿ ಸ್ಟ್ರಕ್ಚರ್ ನೋಡಿದ ತಕ್ಷಣ ನನಗೆ ತಿನ್ನಬೇಕು ಅಂತ ಅನಿಸಿಲ್ಲ. ತುಂಬ ಲೈಕ್ ತೆಳ್ಳಗಿರಲಿಲ್ಲ ರೊಟ್ಟಿ. ಸ್ವಲ್ಪ ಈ ಆಲೂ ಪರೋಟ ಬರುತ್ತಲ್ವಾ, ಸ್ವಲ್ಪ ತಿಕ್ಕಾಗೆ ಎಕ್ಸ್ಕ್ಯೂಸ್ ಮೀ, ಆ ಥರ ಇತ್ತು. ಸೊ ನಂಗೆ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಅಷ್ಟೇ ತೊಗೊಂಡೆ. ಸೊ ಇದು ಮುಗಿಯೋ ಅಷ್ಟರಲ್ಲಿ ಇನ್ನೊಂದು ಸತಿ ಹೋಗಿ ಬರಬೇಕು ಮಧ್ಯಾಹ್ನ ಟೈಮ್ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಫುಡ್ ಏನೂ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲಿಲ್ಲ ಹಂಗಾಗಿ. ಸೊ ನನ್ನ ಮಗ ನೋಡ್ತಾ ಇರ್ಬೋದು, ಫಸ್ಟ್ ಟೈಮ್. ತುಂಬ ಸತಿ ನಾವು ಈ ಥರ ಎಲ್ಲ ಸ್ಟಾಲ್ಸ್ಗೆ ಹೋದಾಗ ಇದರಲ್ಲಿ ಅವನು ಇಷ್ಟಪಡ್ತಿರ್ಲಿಲ್ಲ ಹಾಡೋಕ್ಕೆ, ಬಿಕಾಸ್ ಅವ್ನ ಏಜು ತುಂಬ ಕಮ್ಮಿ ಇತ್ತಲ್ವಾ ಹಂಗಾಗಿ. ಸೊ ಇವತ್ತು ಫಸ್ಟ್ ಟೈಮ್ ಹೋಗ್ತೀನಿ ಪಾಪ ಆಡ್ತೀನಿ ಅಂತ ಅಂದ. ಸೊ ಆಡ್ತಿದ್ದ. ಬಟ್ ಅವನಿಗೆ ಎಷ್ಟು ಬುದ್ಧಿ ಇದೆ ಅಂತ ಅಂದರೆ ಯಾರಿಗೂ ಹರ್ಟ್ ಆಗದೆ ಇರೋ ಥರ ನಾಜೂಕವಾಗಿ ಆಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಯಿತು. ನಾವು ಹೇಗೆ ಬೆಳೆಸ್ತೀವಿ ಮಕ್ಳಿಗೆ ಹಾಗೆ ಬೆಳೀತಾರೆ ಅನ್ನೋದಕ್ಕೆ ದಿಸ್ ಈಸ್ ಅ ಗ್ರೇಟ್ ಎಕ್ಸಾಂಪಲ್. ನನ್ನ ಮಗ ಅಂತ ಪ್ರೌಡಾಗಿ ಹೇಳ್ತಿರೋದಲ್ಲ, ಬೇರೆ ಮಕ್ಳೂ ಅವ್ರವ್ರಿಗೆ ಅವ್ರ ಮಕ್ಕಳೇ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಕಂಪೇರಿಂಗ್ ಇವಾಗ ನೋಡಿ, ಬೇರೆ ಮಕ್ಳು ಜಂಪ್ ಮಾಡ್ತಾ ಇರ್ತಾರೆ ಹಿಂದೆ ಮುಂದೆ ಅಕ್ಕಪಕ್ಕ, ಏನೂ ನೋಡಲ್ಲ. ಬಟ್ ನನ್ನ ಮಗ ಎಷ್ಟು ಸೇಫ್ಟಿಯಾಗಿ ಎಷ್ಟು ನೀಟಾಗಿ ಡಿಸೆಂಟಾಗಿ ಆಡ್ತಿದ್ದಾನೆ, ನಂಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಐ ಆಮ್ ಸೋ ಬ್ಲೆಸ್ಡ್ ಇಂಥ ಒಬ್ಬ ಮಗನ್ನ ಪಡೆಯೋಕ್ಕೆ. ಆ್ಯಂಡ್ ಅವಳು ತುಂಬಾ ಆಟಾಡೋಕ್ಕೆ ಆಪ್ಷನ್ಸ್ ಇತ್ತು. ಬಟ್ ನಾನು ಅವ್ನಿಗೆ ಹೇಳಿದ್ದೆ, ಯು ಕ್ಯಾನ್ ಚೂಸ್ ಎನಿ 3, ಅಷ್ಟೇ ಆಟಾಡಬೇಕು, ಲಿಮಿಟಾಗಿ ಅಂತ. ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಬಾರ್ದು. ಸೊ ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಲ್ಲ ಅಂತ ಹೇಳಿ. ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಗೇಮ್ ವಿಚ್ ಈಸ್ ಪ್ಲೇಯಿಂಗ್ ಟ್ರೈನು. ಅದರಲ್ಲೂ ಅಷ್ಟು ಏನೋ ಒಂಥರ ರಾಜನ್ ಥರ ಫೀಲಲ್ಲಿ ಕುತ್ಕೊಳ್ಳೋದು, ನಾವು ನೋಡ್ತಾ ಇದ್ದೀವಿ ಅಂತ ಸ್ವಲ್ಪ ಓವರ್ ಎಕ್ಸ್ಪ್ರೆಷನ್ಸ್ ಕೊಡೋದು, ಆ ಥರ ಎಲ್ಲ ಮಾಡ್ತಾಯಿದ್ದ. ಆ್ಯಕ್ಚುಲಿ ನಾನು ಸ್ವಲ್ಪ ಹೀಗೆ ಇದ್ದೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ. ನನ್ನ ಮಗನ ನನ್ನ ಬುದ್ಧಿನೇ ಬಂದಿದೆ ಅಂತ ಅಂದ್ಕೊಂಡು ಅದೇ ನಗ್ತಾಯಿದ್ದೆ. ಬಟ್ ಅವ್ನ ಖುಷಿನೇ ನಮ್ಮ ಖುಷಿ. ಹೋಗೋ ಮಕ್ಕಳನ್ನ ಹೋಗೋ ಕಡೆ ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಹೋಗದೇ ಇರೋ ಕಡೆ ಕರ್ಕೊಂಡು ಹೋಗಲ್ಲ. ಬಿಕಾಸ್
ಮಕ್ಕಳು ಗೊತ್ತಲ್ವಾ, ಈ ಜನ್ರೇಷನ್ ಮಕ್ಕಳು ತುಂಬಾ ಹೈಪರ್ ಆ್ಯಕ್ಟಿವ್. ನಾವು ಅವ್ರನ್ನ ಸುಧಾರಿಸ್ಕೊಂಡು ನಾವು ಎಂಜಾಯ್ ಮಾಡೋ ಅಷ್ಟೊತ್ತಲ್ಲಿ ಎನರ್ಜಿ ಡೌನ್ ಆಗಿಬಿಟ್ಟಿರುತ್ತೆ. ಸೊ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು, ಎಲ್ಲೆಲ್ಲಿ ಕರ್ಕೊಂಡು ಹೋಗಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿ ಎಸ್ಟಿಮೇಟ್ ಇರುತ್ತೆ. ಅದು ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಡಿಸೈಡ್ ಆಗಿರ್ತೀವಿ. ಸೊ ಹಾಗಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಕರ್ಕೊಂಡು ಹೋಗೋದು. ಈಗ ಫಾರ್ ಎಕ್ಸಾಂಪಲ್ ನಾನೆಲ್ಲರೂ ಒಬ್ಬಳೇ ಹೋಗೋ ಪರಿಸ್ಥಿತಿ ಇತ್ತು, ಒಬ್ಬಳೇ ಹೋಗ್ತೀನಿ. ನಮ್ಮ ಹಸ್ಬೆಂಡ್ ಒಬ್ಬಳೇ ಹೋಗೋ ಪರಿಸ್ಥಿತಿ ಇತ್ತು, ಒಬ್ಬರೇ ಹೋಗಿ ಬರ್ತಾರೆ. ಈಗ ಮದುವೆ ಆಗಿಬಿಟ್ಟಿದ್ದೀವಿ, ಕಮಿಟ್ಮೆಂಟು, ಇದು ಅಡ್ಜಸ್ಟ್ಮೆಂಟು, ಗಂಡನ ಜೊತೆನೇ ಓಡಾಡಬೇಕು, ಮಗನ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಈಸ್ ನಾಟ್ ಅ ರೂಲ್ಸ್. ಯಾರು ಏನಿಲ್ಲಿ ಮದುವೆಗೆ ಮುಂಚೆ ಬಾಂಡ್ ಪೇಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಬರ್ದು ಸಿಗ್ನೇಚರ್ ಏನು ಹಾಕ್ಕೊಂಡಿರಲಿಲ್ಲ ಅಲ್ವಾ. ಎಲ್ಲೆಲ್ಲ ನಮ್ಮ ಲೈಫು ನಾವು ಹೆಂಗೆ ಬೇಕು ಹಂಗೆ ಎಂಜಾಯ್ ಮಾಡಬೇಕು. ಸೊ ನೋಡಿ, ಇಂಥ ಕಡೆ ಎಲ್ಲ ನಾನು ನನ್ನ ಹಸ್ಬೆಂಡೇ ಹೋಗೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಮಕ್ಳು ಆಡೋದಿರುತ್ತೆ, ತೊಗೊಳೋದಿರುತ್ತೆ. ಇಂಥ ಕಡೆ ನಾವು ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋದು ನಮಗೂ ಅದು ಬುದ್ಧಿ ಇದೆ. ಅದನ್ನು ನಾವು ಮಾಡಬೇಕಾಗತ್ತೆ. ಎಷ್ಟೋ ಜನ ಜಡ್ಜ್ ಮಾಡ್ತಾರೆ, ಮಗನ ಬಿಟ್ಟು ಹೋಗ್ತಾರೆ, ಏನೋ ಗಂಡನ ಬಿಟ್ಟು ಹೋಗ್ತಾರೆ, ಇಲ್ಲ ಗಂಡ ಹೆಂಡ್ತಿನ ಬಿಟ್ಟು ಹೋಗ್ತಾರೆ. ಅದೇನದು ಮದುವೆ ಆದಮೇಲೆ ಒಬ್ಬೊಬ್ಬರೇ ಎಂಜಾಯ್ ಮಾಡೋದು. ಒಬ್ಬೊಬ್ಬರೇ ಎಂಜಾಯ್ ಮಾಡಬಾರ್ದು. ಮದುವೆ ಆಗಿಬಿಟ್ಟಿದ್ದೀವಿ ಅಂತ ಗಂಡನ ಜೊತೆನೇ ಹೋಗ್ಬೇಕಾ, ಮಗು ಜೊತೆನೇ ಹೋಗ್ಬೇಕಾ? ವಿ ಹ್ಯಾವ್ ಅ ಡಿಫ್ರೆಂಟ್ ಚಾಯ್ಸ್. ವೈ ಕಾಂಟ್ ವಿ? ಇಂತಕ್ಕೆ ಇವಾಗ ಅವ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬದ್ಕೊಂಡು ಬಂದಿದ್ದಾರೆ ಅಂತಾರೆ, ನಾವೆಂತಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬದ್ಕೊಂಡು ಬರಬೇಕಲ್ವಾ? ಸೊ ನಮಗೂ ಎಕ್ಸ್ಪ್ಲೋರ್ ಮಾಡಬೇಕು ಲೈಫ್ನ. ಈಗ ಮಕ್ಕಳೂ ಅಷ್ಟೇ, ಅವರು ಒಂದು ಮೆಜಾರಿಟಿಗೆ ಬಂದಮೇಲೆ ಅವ್ರು ನಮ್ಮನ್ನು ಇಂಪಾರ್ಟೆಂಟ್ ಲಿಸ್ಟಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಅವ್ರ ಖುಷಿಯವ್ರು ನೋಡ್ಕೊಂಡು ಹೋಗ್ತಾರೆ ಅಂತ ಇರಬೇಕಾದ್ರೆ, ಎಸ್ ನಾವು ನಮ್ಮ ಖುಷಿ ನೋಡೋದು ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಸಾಕು, ಇವತ್ತಿಗೆ ಜಾಸ್ತಿ ಮಾತಾಡ್ಬಿಡ್ತಿರೋದು ಹೋಗ್ತಾ. ಸೊ ಫುಡ್ ಕೋರ್ಟಲ್ಲಿ ಕೂತಿದ್ವಿ. ನಮ್ಮ ಹಸ್ಬೆಂಡ್ ಹೋಗಿದ್ರು, ನಮಗೆ ಚೇರೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು. ನನ್ನ ಮಗಂಗೆ ಹಂಗೆ ಸ್ವಲ್ಪ ಮಾತಾಡ್ತಾಯಿದ್ದೆ, ಬಟ್ ರಿಯಲ್ ವಾಯ್ಸ್ ಹಾಕಿಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ತುಂಬ ಮ್ಯೂಸಿಕ್ ಇತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆಗಲೇ ಹೇಳಿದಾಗ ಏನೂ ಸಿಗಲಿಲ್ಲ. ದಟ್ ವಾಸ್ ವೆರಿ ಡಿಸಪಾಯಿಂಟಿಂಗ್ ಫಾರ್ ಮೀ. ಬಟ್ ಜಿಲೇಬಿ ತೊಗೊಬಂದರು, ತಂದಿದ ತಕ್ಷಣ ಕರೆಂಟ್ ಹೋಯಿತು. ಸೊ ಫ್ಲ್ಯಾಶ್ ಹಾಕ್ಬಿಟ್ಟು ತೋರಿಸ್ದೆ. ಬಟ್ ಚೆನ್ನಾಗಿತ್ತು, ಜಿಲೇಬಿ ಚೆನ್ನಾಗಿತ್ತು. ಆ್ಯಂಡ್ ನಾನು ಹೋಗಿ ಸ್ವಲ್ಪ ತುಂಬ ಸ್ವೀಟ್ ಆಗೋಯ್ತು ಅಂತ ಹೇಳಿ ಮಿರ್ಚಿ ಬಜ್ಜಿ ತೊಗೊಬಂದೆ. ಮಿರ್ಚಿ ಬಜ್ಜಿಗೂ ಅಷ್ಟೇ ಆಲ್ಮೋಸ್ಟ್ ಒಂದು 1/4 ಗಂಟೆ ವೆಯ್ಟ್ ಮಾಡಿದ್ದೀವಿ. ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡ್. ಸೀರಿಯಸ್ಲಿ ಈವ್ನಿಂಗ್ ಟೈಮ್ಸ್ ಹೋಗಬಾರ್ದು. ಹೋದರೆ ಒಂದು 3 ಗಂಟೆ 4 ಗಂಟೆ ಟೈಮ್ಗೆ ಹೋಗಬೇಕು. ಆ್ಯಂಡ್ ಬಿಸಿಬೇಳೆ ಭಾತಂತೂ ಸಕ್ಕತ್ತಾಗಿತ್ತು. ಇದ್ಕಿದ್ದು ಕಾಳು ಬಾಯಿಗೆ ಸಿಗ್ತಾಯಿತ್ತು, ತುಂಬ ಟೇಸ್ಟಾಗಿತ್ತು. ಬಟ್ ನಾವು ಮನೆಯಲ್ಲೇ ಅವರೆಕಾಯಿ ಹಾಕ್ಕೊಂಡು ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಬಟ್ ಇದ್ಕಿದ್ದು ಕಾಳು ಯಾವತ್ತೂ ಹಾಕಿ ಟ್ರೈ ಮಾಡಿರಲಿಲ್ಲ. ಸೊ ನೋಡೋಣ, ಅಟ್ಲೀಸ್ಟ್ ಇದನ್ನಾದ್ರೂ ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ. ಸೊ ಅದಾದಮೇಲೆ ಹಾಗೆ ಬರ್ತಾ ಯಲಹಂಕನಲ್ಲಿ ರ್ಯಾಂಕ್ ನಂಬರ್ 1 ಅಂತ ಏನೋ ಒಂದು ಹೊಸ್ದಾಗಿ ಶೋರೂಮ್ ಓಪನ್ ಆಗಿದೆ. ರೀಸ್ನೇಬಲ್ ಪ್ರೈಸಲ್ಲಿ ಕಿಡ್ಸು ಜಸ್ಟ್ ಬಾರ್ನ್ ಬೇಬಿಯಿಂದ ದೊಡ್ಡವ್ರ ತನಕನೂ ಬಟ್ಟೆಗಳು ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಏನೇನು ತಂದ್ವಿ ಅಂತೆಲ್ಲ ತೋರಿಸ್ತೀನಿ. ಸೊ ಫಸ್ಟ್ ಮೇನ್ಲಿ ಇದು ಟೀ ಕಪ್, ಕಾಫಿ ಕಪ್ ಏನು ಹೇಳ್ತಾರೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇದ್ದಾರೆ. ಸಖತ್ತಾಗಿದೆ. ಇದು 550 ಹೇಳಿದ್ರು, ಆಫರಲ್ಲಿ 500 ಕೊಟ್ಟರು. ಆ್ಯಂಡ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರೆಕಾಳು ಮೇಲಾಗಿ ಹೋದರೆ ಇದು ತಂದಿಲ್ಲ ಅಂದರೆ ಅದಕ್ಕೆ ಫುಲ್ಫಿಲ್ಲೇ ಆಗೋಲ್ಲ. ಸೊ ನಾನು 1/2 kg ತಂದಿದ್ದೀನಿ ಅಷ್ಟೇ, ಬಿಕಾಸ್ ನಮ್ಮ 3 ಜನಕ್ಕೆ 1 kg ಎಲ್ಲ ಜಾಸ್ತಿ ಆಗುತ್ತೆ ಅಂತ. ಆ್ಯಂಡ್ ನಾನೊಂದು ನೆಕ್ ಚೈನ್ ತೊಗೊಂಡೆ. ಸೊ ತೋರಿಸ್ತೀನಿ ಓಪನ್ ಮಾಡಿ. ಇದನ್ನಷ್ಟೇ ಝೂಮ್ ಮಾಡಿದೆ. ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಇದಕ್ಕೆ ನಾನು 250 ರೂಪೀಸ್ ಕೊಟ್ಟೆ. ಚೆನ್ನಾಗಿದೆಯಾ? ಚೆನ್ನಾಗಿತ್ತು ಸಿನಾ? ನನ್ನ ಮಗನ ಐಟಮ್ಸ್ ತೋರಿಸ್ಬೇಕಂತೆ. ಅವ್ನು ಚೆನ್ನಾಗಿ ಅಲ್ಲಿ ಟ್ರೈನು ಅದು ಇದೆಲ್ಲ ಹಾಡ್ದ, ನೀವು ಅವಾಗಲೇ ನೋಡ್ದಂಗೆ. ಇದೇನೋ ಟಾರ್ಚ್, ಇದು ಏನೋ ತೊಗೊಂಡಿದ್ದಾನೆ. ಇದು ತೋರಿಸು ಅಂತಲೇ ಇದ್ದಾನೆ. ಸೊ ಅದಕ್ಕೆ ತೋರಿಸ್ದೆ. ಮತ್ತು ಇದೆಲ್ಲ ಏನಂತಾರೆ, ಸಂಡಿಗೆ ಹಪ್ಪಳ. ಇದು ಪಂಜಾಬಿ ಸ್ಟೈಲ್ ಅಂತೆ, ಸ್ಪೈಸಿ ಖಾರ. ಟೇಸ್ಟಿಗೆ ಅಲ್ಲಿ ಇಟ್ಟಿರ್ತಾರೆ. ಸೊ ಟೇಸ್ಟ್ ಮಾಡಿ ತಿಂದಿದ್ವಿ, ಚೆನ್ನಾಗಿತ್ತು ಅಂತ ಇದು 1/2 kg ತೊಗೊಬಂದಿದ್ದೀನಿ. ಟೇಸ್ಟ್ ನೋಡಿನೇ ಕಲ್ತಿರೋದು. ಸ್ಯಾಂಪಲ್ ಪೀಸ್ ಒಂದು ಮಡಗಿರ್ತಾರೆ, ಮಾಡಿಬಿಟ್ಟು ಅದನ್ನು ತಿಂದಿದ್ದು. ಹಾಂ ಅದೇನೆ, ಆಯಿಲಲ್ಲಿ ಫ್ರೈ ಮಾಡಿ ಇಟ್ಟಿರ್ತಾರೆ, ಅದನ್ನು ತಿಂದು ತಂದಿರೋದು. ಆ್ಯಂಡ್ ನಮ್ಮ ಹಸ್ಬೆಂಡು ಬರ್ಡೇಗೆ ಇಷ್ಟೆಲ್ಲ ಶಾಪಿಂಗು. ಅವ್ರದ್ದು ಅವ್ರ ಮಗಂದು. ಇದರಲ್ಲಿ ನಂದು ಒಂದೇ ಒಂದಿದೆ, ಬಿಕಾಸ್ ನನ್ನದೇ ಬಟ್ಟೆ ಅಂಗಡಿ ಇಟ್ಕೊಂಡು ನಾನೇ ತೊಗೊಂಡ್ರೆ ಚೆನ್ನಾಗಿರಲ್ಲ. ಏನ್ರಿ? ಕರೆಕ್ಟ್. ಹಾಂ ಓಕೆ.
ಇದು ಯಲಹಂಕದಲ್ಲಿ ರ್ಯಾಂಕ್ 1 ಅಂತ ಒಂದು ಶೋರೂಮ್ ಓಪನ್ ಆಗಿದೆ, ಅಲ್ಲಿ ತಗೊಂಡಿರೋದು. ಇಷ್ಟ ಆಯ್ತಾ ಬಟ್ಟೆಗಳೆಲ್ಲ? ನನ್ನ ಮಗ ಊಟ ಮಾಡ್ತವ್ರೆ, ಅದಕ್ಕೆ ಒಂದು ವಾಯ್ಸ್ ಮಾತ್ರ ಕೇಳಿಸಿದೆ. ಇದು ವಿಹಾನ್ಗೆ, ಇದು ನಮ್ಮ ಹಸ್ಬೆಂಡ್ಗೆ. ಇದೆಲ್ಲ ಬರ್ಡೇಗೆ ನಾನು ಗಿಫ್ಟ್ ಕೊಟ್ಟಿರೋದು. ವಾಟ್ ಯು ಸೇ ಚಿನ್ನ? ನೈಸ್. ಆ್ಯಂಡ್ ದಿಸ್ ಈಸ್ ಫಾರ್ ಮೀ. ಇದನ್ನ ಏನಂತಾರೆ, ಒನ್ ಪೀಸ್ ಡ್ರೆಸ್ಸಾ, ಫ್ರಾಕಾ, ಗೌನಾ ಗೊತ್ತಿಲ್ಲ. ಇದೊಂದೇ ಒಂದು ನಂಗೆ ಇಷ್ಟ ಆಯಿತು. ಈ ಥರ ತುಂಬ ಇತ್ತು, ಬಟ್ ನನಗೆ ಬಟ್ಟೆ ಅಂಗಡಿ ಇಟ್ಕೊಂಡು ನಾನೇ ತೊಗೊಂಡ್ರೆ ಅದು ನನಗೆ ವ್ಯಾಲ್ಯೂನೇ ಇರಲ್ಲ ಅಂತೇಳಿ ಜಾಸ್ತಿ ತೊಗೊಂಡ್ರೆ ನಾನು ಒಂದೇ ಒಂದು ತೊಗೊಂಡಿದ್ದು. ಆ್ಯಂಡ್ ಇದು ಅಷ್ಟೇ ನನ್ನ ಹಸ್ಬೆಂಡ್ಗೆ. ಪ್ರೈಸೆಲ್ಲ ಹೇಳ್ಬೇಕೇನ್ರೆ? ಪ್ರೈಸಲ್ಲಿ ಏನು ಬೇಡ ಅಲ್ವಾ? ನನ್ನ ಮಗನಿಗೊಂದು ಜಾಕೆಟು, ಬಿಕಾಸ್ ಚಳಿಗಾಲ ಬೆಚ್ಚಗಿರಲಿ ಅಂತ. ಭರ್ಜರಿ ಶಾಪಿಂಗ್ ಅಪ್ಪ ಮಗಂದು. ಇದು ಆ್ಯಕ್ಚುಲಿ ಸೆಟ್ಟು ವಿಹಾನ್ಗೆ, ಪ್ಯಾಂಟ್ ಆ್ಯಂಡು ಉಡಿ. ಚೆನ್ನಾಗಿದೆ ಕ್ವಾಲಿಟಿ ವೈಸು ಎಲ್ಲ, ಆ್ಯಂಡ್ ರೀಸನೇಬಲ್ ಪ್ರೈಸು. ನಾನು ಇಲ್ಲಿ ಪ್ರೈಸಸ್ ಎಲ್ಲ ಏನು ಮೆನ್ಷನ್ ಮಾಡಿಲ್ಲ, ಬಿಕಾಸ್ ನಾವೇ ಫ್ರೀಯಾಗಿ ಪ್ರಮೋಷನ್ ಮಾಡ್ದಂಗೆ ಇರುತ್ತೆ. ಸೊ ನಾನು ಪ್ರೈಸ್ ಎಲ್ಲ ಮೆನ್ಷನ್ ಮಾಡ್ತಿಲ್ಲ, ಜಸ್ಟ್ ಏನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ನ್ಯೂ ಇಯರ್ಗೆ ಹಾಕೊತೀವಿ ಔಟ್ಫಿಟ್ಸ್, ಬಿಕಾಸ್ Jan 1ಗೆ ನಮ್ಮ ಹಸ್ಬೆಂಡ್ದು ಬರ್ಡೇ. ಇದು ಇವ್ರಿಗೆ ಗೊತ್ತಿಲ್ಲ ನಾನು ಎತ್ಕೊಂಡಿರೋದು. ಇದು ನೋಡಿದ್ರ ರೀ ಶಾರ್ಟ್ಸು, ಅವ್ರಿಗೆ ಗೊತ್ತಿಲ್ಲ. ಅವ್ರು ಟ್ರಯಲ್ ರೂಮ್ಗೆ ಹೋದಾಗ ನಾನು ಎತ್ತಿಕೊಂಡಿದ್ದೆ. ಜೀನ್ಸು ತುಂಬ ನೋಡಿದ್ರು, ಬಟ್ ಎಷ್ಟು ತಗೊಂಡ್ರು? ಪ್ಯಾಂಟ್ ಒಂದೇನಾ? ಒಂದೇ ಇದೆ ಪ್ಯಾಂಟು. ಸೊ ಒಂದೇ ಪ್ಯಾಂಟ್ ತೊಗೊಂಡಿದ್ದಾರೆ, ಒಂದೇ ಇದೆ ಪ್ಯಾಂಟು. ಆ್ಯಂಡ್ ಇದೊಂದು ಶರ್ಟು. ಟೋಟಲ್ 3 ಶರ್ಟು 1 ಪ್ಯಾಂಟ್ ತೊಗೊಂಡಿದ್ದಾರೆ. ಇಷ್ಟೆಲ್ಲ ನ್ಯೂ ಇಯರ್ಗೆ ಶಾಪಿಂಗು. ಸೊ ಈ ಸತಿ ಬೇಗನೆ ಶಾಪಿಂಗ್ ಮಾಡಿದ್ದೀವಿ, ಬಿಕಾಸ್ ನಂದು 23ಗೆ 3ರಿಂದ 26th ತನಕ 4 days ನಾನು ಇರಲ್ಲ. ಸೊ ಹಂಗಾಗಿ ಫ್ರೀ ಬರ್ಡೇ ಶಾಪಿಂಗ್. ಯಾವಾಗಲೂ ಅವ್ರಿಗೆ ಸರ್ಪ್ರೈಸಾಗಿ ತಂದು ಕೊಡೋದು ನಾನೇ ಹೋಗಿ ಸೆಲೆಕ್ಟ್ ಮಾಡಿ ಹಂಗೆ ಹಿಂಗೆ ಅಂತ. ಬಟ್ ಏನೋ ಈ ಸತಿ ಏನು ಸರ್ಪ್ರೈಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೀನು ವಾಚ್ ಕೊಡ್ಸಿದ್ದು ಹೆಂಗಿತ್ತು ಚಿನ್ನ? ಚೆನ್ನಾಗಿತ್ತು. ಇಷ್ಟ ಆಯ್ತಾ? ನೀನು ವಾಚ್ ನಾನು ವಿಡಿಯೋ ಮಾಡಿದ್ದೀನಿ, ಅದು ಯಾವ ವಾಚು ಅಂತ ತೋರಿಸಿಲ್ಲ. ವಾಚ್ ತೋರಿಸ್ತೀನಿ ಕೊಡಿ. ಸೊ ವಾಚ್ ನೆನ್ನೆ ನಾನು ಆರ್ಡ್ರ್ ಮಾಡಿದ್ದೆ. ನೆನ್ನೆ ವಿಡಿಯೋ ಮಾಡ್ಕೊಳಕ್ಕಾಗ ನನ್ನ ಮಗ ತುಂಬ ಹಠ ಮಾಡಿಬಿಟ್ಟ. ನಾನು ಬರ್ಡೇ ದಿನ ಕೊಡಬೇಕು ಅಂತ ಇಟ್ಟಿದ್ದೆ, ಬಟ್ ನನ್ನ ಮಗ ಹಠ ಮಾಡಿದ್ರಿಂದ ನೆನ್ನೆನೇ ಕೊಡೋಂಗಾಯಿತು. ಸೊ ಬ್ರ್ಯಾಂಡ್ ಬಂದು ಆಲಿನ್ ಸೋಲೆದು. ಸೊ ಲಾಸ್ಟ್ ಟೈಮು ಫಾಸ್ಟ್ ಟ್ರ್ಯಾಕಲ್ಲಿ ಒಂದು ಬ್ಲ್ಯಾಕ್ ಕಲರ್ ವಾಚ್ ಇಷ್ಟಪಟ್ಟಿದ್ರು, ಬಟ್ ಅದು ತೊಗೊಂಡಿಲ್ಲ ಅವತ್ತು, ಬೇರೆ ಯಾವ್ದಾದ್ರು ನೋಡೋಣ ಅಂಥೇಳಿ. ಸೊ ಒರ್ಜಿನಲ್ಲು. ಇದ್ರದ್ದು ಪ್ರೈಸ್ ಬಂದು 6000 ಸಮಥಿಂಗ್ ಏನೋ ಇದೆ. ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯಿತು. ಕಲರು ಫಾಸ್ಟ್ ಟ್ರ್ಯಾಕದ್ದೇ ಬೇಕಿತ್ತಾ, ಇಲ್ಲ ಇದು ಕೊಡಿಸಿದ್ದು ಓಕೆನಾ? ಓಕೆ, ಯಾವುದಾದ್ರೇನು ವಾಚ್ ತಾನೆ. ಅವ್ರ ಹತ್ರ ಆಲ್ರೆಡಿ ಒಂದಿದೆ, ಅದನ್ನೇ ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಸತಿ ಅವ್ರ ಬರ್ಡೇಗೆ ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಕೊಡಿಸಿದ್ದೆ, ಅದು ಎಲ್ಲಿ ಬಿಸಾಕಿದ್ದಾರೋ ಗೊತ್ತಿಲ್ಲ. ಅದಿದೆ, ಮದುವೆದೊಂದಿದೆ, ತುಂಬ ಇದೆ, 4-5 ಇದೆ. ಯಾವುದೂ ಹಾಕಲ್ಲ, ಒಂದೇ ಹಾಕ್ತಾರೆ. ಅವ್ರ ಫ್ರೆಂಡ್ ಯಾರೋ ಗಿಫ್ಟ್ ಕೊಟ್ಟಿರೋದು, ದಟ್ ಈಸ್ ಸಮಥಿಂಗ್ ಲೈಕ್ 10,000 ಯಾವುದೋ, ಅದೇ ಹಾಕ್ತಾಯಿದ್ರು. ಸರಿ ಸ್ವಲ್ಪ ಚೇಂಜ್ ಇರಲಿ, ಯಾವಾಗಲೂ ಅದು ಸಿಲ್ವರ್ ಆ್ಯಂಡ್ ಮೆಟಲ್ದಲ್ಲೇ ಬೇಡ, ಅವ್ರು ಸ್ವಲ್ಪ ಕೈ ಫೇರ್ ಆಗಿದೆ ಅಲ್ವಾ, ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿಂದು ಶಾಪಿಂಗು, ಔಟಿಂಗು ಎಲ್ಲ ಚೆನ್ನಾಗಿತ್ತು. ನನ್ನ ಮಗ ಒದೆ ತಿನ್ಕೊಂಡು ಊಟ ಮಾಡ್ತಾನೆ ಪಾಪ, ನೀರು ಚೆಲ್ದ. ಈಗ ಅದಕ್ಕೆ ಓದಿ ಹೇಳುತ್ತೆ. ಓಕೆ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.